ಇವಾಗ ಪ್ರೆಸೆಂಟ್ ಅಲ್ಲಿ ಏನಾಗಿದೆ ಅಂದ್ರೆ ಒಂದು ಹಸುಗಳು ಓರಿ ನಿಲ್ಸಕ್ಕೆ ತುಂಬಾ ಶ್ರಮ ಪಡಬೇಕು ರೈತರುಗಳು, ನಿಲ್ತಾ ಇಲ್ಲ. ಆದ್ರೆ ಯಾವ ರೀತಿ ಅದನ್ನ ಕೊಡ್ಸಿದ್ರೆ ಓರಿ ಏನಿಲ್ಲ, ಒಂದು 200 ಗ್ರಾಮ್ ಹೊಂಗೆ ಎಣ್ಣೆ, ಹೊಂಗೆ ಎಣ್ಣೆ, ಒಂದು ತಂಗಡಿ ಕಡ್ಡಿ ಅಂತ ಇರ್ತದೆ, ನಿಲತಂಗಡಿ ಅಂತ ಕಾಡಿಗೆ ಈ ಅರಿಶಿಣ ಹೋಗ್ಬಿಡ್ತದೆ. ಅದನ್ನ ಒಂದು 2 ಮೊಳ ಪೀಸ್ ಕಡ್ಡಿ ತಗೊಂಡ್ಬಿಟ್ಟು ಇದು ತೆಗೆದುಬಿಟ್ಟು ಮೇಲೆ ಇದನ್ನು ತೊಗಟೆಲ್ಲ ತೆಗೆದುಬಿಟ್ಟು ಕುಟ್ಬಿಟ್ಟು ಒಳಗಾಕಿ ಚೆನ್ನಾಗಿ ಕುಟ್ಟಬೇಕು. ಇದನ್ನು ಮಜ್ಜಿಗೆಲ್ಲಿ ಎತ್ತಬೇಕು. ಅದನ್ನು ಮುಂಚೆ ಒಂದು ಅವರ್ಗೆ ಮುಂಚೆ ಅದು ಹೊಂಗೆಣ್ಣೆ ಎತ್ತಬೇಕು. ಹೋಗಿ ಅವಾಗ ಓರಿಗೆ ಕೊಡಿಸ್ಕೊಂಡ್ರೆ ಸರಾಗವಾಗಿ ನಿಲ್ತದೆ, ಒಂದೇ ಸರಿ ನಿಲ್ತದೆ. ಹೊಂಗೆ ಎಣ್ಣೆ ಮತ್ತು ತಂಗಡಿ ಕಡ್ಡಿ ಅದನ್ನು ಇದನ್ನ ಮಜ್ಜಿಗೆಲ್ಲಿ ಮಿಕ್ಸ್ ಮಾಡ್ಬೇಕು, ಕುಟ್ಬಿಟ್ಟು ಅದನ್ನು ಹಂಗೆ ಎತ್ತೋದು. ಮುಂಚೆ ಓರಿ ಕೊಡ್ಸೋಕೆ ಮುಂಚೆ ಹೊಂಗೆ ಎಣ್ಣೆ ಅದು ಎತ್ತಬೇಕು, ಇದು ಎತ್ತಬೇಕು. ಅದೊಂದು ಅವರ್ ಮುಂಚೆ, ಇದೊಂದು ಅರ್ಧ ಅವರ್ ಲೇಟ್ ಆದ್ಮೇಲೆ ಇದು ಮಜ್ಜಿಗೆಲ್ಲಿ ಮಿಕ್ಸ್ ಮಾಡಿಬಿಟ್ಟು ಎತ್ಬಿಟ್ರೆ ಒಂದೇ ಸರಿ ನಿಲ್ತದೆ. ಏನಿಲ್ಲ, ಅದು ಒಳಗಡೆ ಬ್ಯಾಕ್ಟೀರಿಯಾಗಳಿರ್ತವೆ ಗರ್ಭಕೋಶದಲ್ಲಿ. ಈ ಹೋದಂತ ಸಾಮಾನ್ಯ ಏನ್ ಮಾಡ್ತಾವೆ, ನಾಕೋಬಿಡ್ತಾವೆ. ಅವಾಗ ನಿಲ್ಲಕ್ ಚಾನ್ಸ್ ಇರಲ್ಲ. ಅದು ಒಳಗಡೆ ಬ್ಯಾಕ್ಟೀರಿಯಾ ಇರ್ತವೆ. ಒಂದು ಕಾಯಿಲೆ ಉತ್ಪತ್ತಿ ಆಗ್ಬೇಕಂದ್ರೆ ಅಲ್ಲಿಂದಾನೆ ಸ್ಟಾರ್ಟ್ ಆಗೋದು. ಬ್ಯಾಕ್ಟೀರಿಯಾನೇ ಯಾವುದೇ ಮನುಷ್ಯನಿಗೆ ಆಗಲಿ ದನಕ್ಕೆ ಆಗಲಿ ಒಂದು ಇಂಜೆಕ್ಷನ್ ಮಾಡ್ಬೇಕಾದ್ರೂ ಮಲಕ್ ಕೊಟ್ಟೆ ನಮಗೆಲ್ಲ ಕೊಡೋದು. ಈ ತರ ಇರ್ತದೆ. ಅದನ್ನ ಒಳಗಡೆ ಇದನ್ನ ಬ್ಯಾಕ್ಟೀರಿಯಾಗಳು ಇದು ಮಾಡ್ಕೊಂಡಾಗ ಅದು ಒಂದೇ ಸರಿ ಫಲ ನಿಲ್ತದೆ. ಏನು ಅದರಲ್ಲೇನು ಸಂಕೋಚ ಏನಿಲ್ಲ.